ಸರ್ ಮೊದಲನೇಯಾಗಿ ತೊಗೊಂಡಿದ್ದು ಮೋಕ್ಷಮು ಗಲದ, ಸಂಗೀತ ಜ್ಞಾನ ವಿಹೀನುಲಕು ಮೋಕ್ಷಮು ಗಲದ ಅಂತ ಹೇಳ್ತಾ ಇದ್ರು. ಸಂಗೀತ ಜ್ಞಾನ ಒಂದು ಅಲ್ಪ ಸ್ವಲ್ಪಾರು ಇದ್ದರೂ ಮೋಕ್ಷ ನಮಗೆ ಬೇಡ. ಯಾಕಂದರೆ RKP ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ನನಗೆ ಮೋಕ್ಷ ಬೇಡ, ನನಗೆ ಮೋಕ್ಷ ಬೇಡ, ಪುನಃ ನಾನು ಹುಟ್ಟಬೇಕು, ಪುನಃ ಹಾಡ್ತಾನೆ ಇರಬೇಕು, ಈ ಥರ ಕಲಾ ರಸಿಕರ ಮಧ್ಯೆ ಇರಬೇಕು ಅಂತ ಸರ್ರೇ ಹೇಳುವಾಗ ನಮಗೆ ಹೆಂಗೆ ಮೋಕ್ಷ ಬೇಕು? ಖಂಡಿತ ನಮಗೂ ಬೇಡ. ನಾವು ಸರ್ ಪದತಳದಲ್ಲಿ ಯಾವಾಗಲೂ ಇರಬೇಕು ಅಂತ ನೋಡ್ಕೊಳ್ಳೋರು. ಸೊ ಆದ್ದರಿಂದ ನಮಗೆ ಆ ರೀತಿಯಾದ ಮೋಕ್ಷ ಬೇಡ. ಸರ್ ಜೊತೆ ಇದ್ದಾಗ ಜೀವನ್ ಮುಕ್ತಿ ಅಂತ ಏನು ತ್ಯಾಗರಾಜರು ಹೇಳ್ತಾರೆ, ಆ ರೀತಿಯಾಗಿ ಸರ್ ಜೊತೆ ಇರುವಾಗಲೆಲ್ಲ ನಾದಾಮೃತ ಪಾನ ಅಂತ ಬರೆದಿದ್ದಾರೆ ಸರ್. ಸರ್ ಜೊತೆ ಇದ್ದಾಗಲೆಲ್ಲ ನಮಗೆ ನಾದಾಮೃತ ಪಾನವೇ. ಸೊ ಸರ್ ಹಾಡ್ತಾ 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 ಅದರಲ್ಲೇ ನಾವು ಮುಕ್ತಿನ ಕಂಡ್ಕೋತಾ ಇರ್ತೀವಿ. ಪುನಃ ಲೌಕಿಕಕ್ಕೂ ಬಂದಾಗ ಸರ್ ಹೇಳೋ ಹಾಗೆ ಗೋಬಿ ಮಂಚೂರಿ ಅಂಬೋಣಿನೂ ಮಾತಾಡ್ತೀವಿ. ಹಾಗೆ ಅಲೌಕಿಕದಿಂದ ಲೌಕಿಕಕ್ಕೂ ಹೋಗ್ತೀವಿ, ಲೌಕಿಕದಿಂದ ಅಲೌಕಿಕಕ್ಕೂ ಬರ್ತಾ ಇರ್ತೀವಿ. ಮೊದಲನೇದಾಗಿ ಸರ್ರು ಆ ಪುಷ್ಟಿಯಾದ ವಾಯ್ಸು, ಒಂದು ಪಂಪ್ ಸೆಟ್ಟಲ್ಲಿ ಫುಲ್ಲು ಆ ನೀರು ಬಂದ ಹೆಂಗೆ ಬರುತ್ತೋ ಸೊ ಅಷ್ಟು ಪುಷ್ಟಿಯಾದಂಥ ವಾಯ್ಸು, ಆ ಗಾಂಭೀರ್ಯ, ಆ ಬೇಸು ತುಂಬ ಹೋಗ್ಬಿಡುತ್ತೆ. ಆ ಸರ್ ಶಾರೀರದಲ್ಲಿ ಆ ಮೋಕ್ಷಮುಗಲದ ಕೇಳೋಕ್ಕೆ ಒಂದು ಸೊಗಸು, ಅತ್ಯಂತ ಬ್ಯೂಟಿಫುಲ್ ಆದಂಥ ಕೃತಿ. ಆ ಸಾಕ್ಷಾತ್ಕಾರ, ಆ ಸಂಗತಿ ಅಂತೂ ಸರ್ ಹಾಡ್ಬಿಟ್ರಂತೂ ನಿಜವಾದ ಸಾಕ್ಷಾತ್ಕಾರ ನಮಗೆಲ್ಲರಿಗೂ ಆ ಭಾವನೆ ಬಂದೇ ಬರುತ್ತೆ. ನಿಮಗೆಲ್ಲರಿಗೂ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಜೋರಾದ ಒಂದು ಚಪ್ಪಾಳೆಯೊಂದಿಗೆ ಆ ಒಂದು ಮೊದಲನೆಯ ಕೃತಿ ಮೋಕ್ಷಮುಗಲದಾಗೆ ಅಷ್ಟು ಒಂದು ಆ ಸಂಗೀತವನ್ನು, ಆ ಭಾವವನ್ನು, ಆ ಘನ ಗಾಂಭೀರ್ಯವನ್ನು ತುಂಬಿ ನಮ್ಮ ಒಂದು ನಾದಾಮೃತಕ್ಕೆ ಹರಿಸಿದ್ದಾರೆ ಸರು. ಆಮೇಲೆ ಬಾಗಿಲಲ್ಲಿ ಬಿದ್ದಿಹ ಭಜಕನು ನಾನು, ಅತ್ಯಂತ ಭಾವನಾತ್ಮಕವಾದ ಒಂದು ವಾದಿರಾಜರ ಕೃತಿ. ವಾದಿರಾಜರು ಕೇಳ್ಕೊಳ್ತಾರೆ ಬಾಗಿಲಲ್ಲಿ ಬಿದ್ದಿಹ ಭಜಕ ನಾನು ಅಂತ. ಸೊ ನಾವೆಲ್ಲ ಹೇಳೋದು ಸರ್, RKP ಸರ್ ಅಂತಹ ಗುರುಗಳ ಪಾದದ ತಳಿಯಲ್ಲಿ ನಾವು ಬಿದ್ದಿದ್ದೀವಿ. ಸೊ ನಮಗೆ ಇಷ್ಟರ ಮಟ್ಟಿಗೆ ಸಂಗೀತದ ಈ ಒಂದು ಅಭಿರುಚಿ, ಆ ನಾದಾಮೃತದ ಒಂದು ಎಸೆನ್ಸ್ ಸಿಗಬೇಕು ಅಂದರೆ ಅದಕ್ಕೆ RKP ಸರ್ ಕಾರಣ. ಸೊ RKP ಸರ್ ಆ ಬಾಗಿಲಲ್ಲಿ ಯಾವಾಗಲೂ ನಾವು ಬಿದ್ದಿರೋಂತೆ ಆಗಲಿ, ಆ ಎಸೆನ್ಸ್ ನಮಗೆ ಅವಾಗವಾಗ ಸಿಗ್ತಾನೆ ಇರಲಿ. ಆ ನಾದಾಮೃತ, ಆ ಕಲಾದೀಪ ಯಾವಾಗಲೂ ಎಲ್ಲ ಕಡೆ ಪಸರಿಸಲಿ ಅಂತ ನಾನು ಕೇಳ್ಕೊಳ್ತಾ, ಆ ಒಂದು ಮುದ್ದಾದ ಕೃತಿಯನ್ನು ಪೂರ್ವಿ ಕಲ್ಯಾಣಿ ರಾಗ ಅಂದರೆ ನಮ್ಮ ಎಸ್ಪೆಷಲಿ ನಮ್ಮ ಶಾರದಾ ಕಲಾ ಕೇಂದ್ರದ ಎಲ್ಲ ವಿದ್ಯಾರ್ಥಿಗಳಿಗೆ, RKP ಸರ್ಗೆ ತುಂಬ ಆಪ್ಯಾಯವಾದಂತಹ ಒಂದು ರಾಗ. ಆ ಪೂರ್ವಿ ಕಲ್ಯಾಣಿ ತಪೋವಿದ್ಯಾ ಶ್ಲೋಕದಿಂದ ಹಿಡಿದು ಎಲ್ಲವೂ ಪೂರ್ವಿ ಕಲ್ಯಾಣಿ ಮಯ ಅದು. ಸೊ ಸರ್ ಬಾಯಲ್ಲಿ ಒಂದೊಂದು ಸತಿ ಪೂರ್ವಿ ಕಲ್ಯಾಣಿ ಕೇಳಿದ್ರು ಒಂದೊಂದು ರೀತಿಯಾದ ಅನುಭವ ನಮಗೆಲ್ಲರಿಗೂ ಆಗುವಂಥದ್ದೇ. ಇವತ್ತು ಸಹ ಅತ್ಯಂತ ಅದ್ಭುತವಾಗಿತ್ತು ಸರ್ ಪೂರ್ವಿ ಕಲ್ಯಾಣಿಲಿ ಆ ಒಂದು ವಾದಿರಾಜರ ಕೃತಿ. ನಿಮ್ಮ ಬಾಯಲ್ಲಿ ಯಾವಾಗಲೂ ಕೇಳ್ತಾ ಇರೋದೇ ಅದು ನಮಗೆ ತುಂಬ ಪುಣ್ಯವಾದಂತಹ ಸಂದರ್ಭ. ಮತ್ತು ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. RKP ಸರ್ ತೋರಿಸೋವಂಥ ಪ್ರೀತಿಗೆ ಅದು ಸರ್ಗಿರೋವಂಥದ್ದು. ಈಗ ಎಸ್ಪೆಷಲಿ ನಾವು 4 ಮಂತ್ಸಿಂದ ನಾವು ಮಾತಾಡ್ಕೋತಾ ಇದ್ದೀವಿ, ಯಾವಾಗ ಸರ್ ಜೊತೆ ಯಾವಾಗ ನಾವು ಹೋಗಬೇಕು, ಯಾವಾಗ ನಾವು ಬಿಡುವು ತೊಗೋಬೋದು, ಯಾವಾಗ ಇದು. ಬಟ್ RKP ಸರ್ 4 ಮಂತ್ಸಿಂದ ಒಂದು ದಿನವೂ ಬಿಡುವಿಲ್ಲ, ಒಂದೇ ಒಂದು ದಿನವೂ ಬಿಡುವಿಲ್ಲ. ಒಂದು ತಪ್ಪ ಒಂದು ಚೆನ್ನೈ, ಈ ಕಡೆ ಸಿಂಗಾಪುರು, ಆಮೇಲೆ ರುದ್ರಪಟ್ಟಣ, ಬೇಕಾದಷ್ಟು ರೀತಿಯಾಗಿ 4 ತಿಂಗಳಿಂದ ಚೆನ್ನೈಗಂತೂ ಆಲ್ಮೋಸ್ಟ್ ಒಂದು ಈಗ ತವರು ಮನೆ ಆಗಿಬಿಟ್ಟಿದೆ ಚೆನ್ನೈ. ಸೊ ಆಲ್ಮೋಸ್ಟ್ 4 ಮಂತ್ಸಿಂದ ಒಂದು 10 to 15 ವಿಸಿಟ್ಸು, 4-5 ಅವಾರ್ಡ್ಗಳು ಸರ್ಗೆ. ಸೊ ಅಷ್ಟು ಬಿಡುವಿಲ್ಲದ ಸಮಯದಲ್ಲೂ ಸರ್ ನಾದಾಮೃತ ಕಲಾದೀಪದ ಬಗ್ಗೆ ಚಿಂತನೆ ಮಾಡಿ ಒಂದು ಹೊಸ ರಾಗ, ಅದು ಹೊಸ ರಾಗ ಸುಮ್ಮನೆ ಅಲ್ಲ, ಏನೋ ಒಂದು ವಿಶೇಷವಾದ ಕಾನ್ಸೆಪ್ಟು. ಈ ಹೋಗುವಾಗ ಒಂದು ರಾಗ, ಬರುವಾಗ ಒಂದು ರಾಗ, ಅಲ್ಲಿ ತನಕ ಇತ್ತು. ಸೊ ಅದರಲ್ಲೂ ಕಾಲುವಾಗ ಯಾಕೆ ಕಟ್ ಮಾಡಬಾರ್ದು ಅಂತ ಸರ್ ಒಂದು ವಿಶೇಷವಾಗಿ ಆ ಶುದ್ಧ ದೈವತ, ಆ ಶುದ್ಧ ನಿಷಾದನ್ನು ಸೇರಿಸಿ, ಸೊ ಆ ಕಾಲ್ಭಾಗ ಮಾತ್ರ ಬೇರೆ ರಾಗ ಅನ್ಸ್ಕೋಬೇಕು, ಇನ್ನು ಮಿಕ್ಕಿದ್ದೆಲ್ಲ ಒಂದು ರಾಗ ಅನ್ಸ್ಕೋಬೇಕು. ಅಂದರೆ ಕಾನ್ಸೆಪ್ಟು, ಅಂದರೆ ಸರ್ಗೆ ಈ ರೀತಿಯಾದ ಯೂನಿಕ್ ಕಾನ್ಸೆಪ್ಟ್ಸ್ ಹೊಡಿತಾನೇ ಇರುತ್ತೆ. ನಾನು ಅದೇ ಸರ್ ಹತ್ರ ಮಾತಾಡ್ತಾನೆ ಇರ್ತೀನಿ. ನಾವು ಹಿಂದೆ ತಿರುಗಿ ನೋಡಿದ್ರೆ ಸರ್ 1991ಇಂದ ಸರ್ ಮಾಡಿದ್ದಾರೆ. ಬಟ್ ನಮಗೆ ಆ ಒಂದು ಫಾರ್ಚುನೇಟ್ ಥಿಂಗ್ ಇರಲಿಲ್ಲ. ಸರ್ ಹತ್ರ ನಾನು ಸೇರಿದ್ದು 2007. ಸೊ ಅಲ್ಲಿಂದ ನೋಡಿದ್ದೀನಿ ನಾನು. ಈಗಲೂ 2007ಇಂದ ನಾನು ನೋಡ್ಕೊಂಡು ಬಂದರೆ ಸರ್ ಜೊತೆ ಇರೋದು ಎಷ್ಟು ಕಾನ್ಸೆಪ್ಟ್ಸು, ಎಷ್ಟು ಯೂನಿಕ್ ಥಿಂಗ್ಸು, ಆ ಒಂದೊಂದು ಅದು ಹೆಂಗೆ ಹೊಳೆಯುತ್ತೆ ಅಂತಲೇ ಗೊತ್ತಾಗಲ್ಲ. ಒಂದೊಂದು ಸತಿನೋ ಒಂದೊಂದು ಯೂನಿಕಾಗಿ ಏನೋ ಒಂದು ಕ್ರಿಯೇಟಿವ್ ಆಸ್ಪೆಕ್ಟ್ ಬರ್ತಾನೆ ಇರುತ್ತೆ. ಸೊ ಇವತ್ತು ಬಂದಿರುವಂಥದ್ದು ಶೈಲ ದೀಪ ಅನ್ನುವಂಥದ್ದು. ನಮ್ಮ ತಾಯಿ ಹೆಸರು ಸೇರ್ಕೊಂಡಿರೋದು ನನಗೂ ತುಂಬ ಖುಷಿ. ಯಾಕಂದರೆ ಅತ್ಯಂತ ಸಹನಾ ಧರಿತ್ರಿ ಅಂದರೆ ನಮ್ಮ ಅಮ್ಮ. ಸರು ಮಾತಾಡ್ತಾ ಹೇಳ್ತಾಯಿದ್ರು ಸ್ವಲ್ಪ ಕೋಪನೂ ಮಾಡ್ಕೋತಾನೆ ಅಂತ. ನಾನು ಎಲ್ಲ ಕೋಪನೂ ತೋರಿಸೋದು ನಮ್ಮ ಅಮ್ಮನ ಮೇಲೇ. ಸೊ ತುಂಬ ಬೈತಾ ಇರ್ತೀನಿ. ಅಷ್ಟೇ ಪ್ರೀತಿ ಇದೆ ಗೊತ್ತು, ನಮ್ಮ ಅಮ್ಮಗೂ ಗೊತ್ತು, ನನಗೂ ಗೊತ್ತು. ಬಟ್ ಅಷ್ಟು ಸಹನ ಧರಿತ್ರಿ ನಾನು ನೋಡೇ ಇಲ್ಲ. ಏನೇ ಮಾಡಿದ್ರು ಒಂದಕ್ಕೂ ರಿಟ್ಯಾಲಿಯೇಟ್ ಮಾಡಿದೆ, ಅಷ್ಟು ಸಹನೆ ಇಟ್ಕೊಂಡು ಕುಟುಂಬನ ನಡೆಸ್ಕೊಂಡು ಹೋಗ್ತಾ ಇರುವಂಥದ್ದು. ಸೊ ಆ ಒಂದು ರಾಗದ ಹೆಸರಲ್ಲಿ ನಮ್ಮ ತಾಯಿ ಹೆಸರು ಬಂದದ್ದು ನನಗೆ ತುಂಬ ಖುಷಿ. ಆ ಶೈಲ ದೀಪ ಅನ್ನುವಂಥ ಮುದ್ದಾದ ಹೆಸರು ಇಟ್ಟು, ಆಮೇಲೆ ಈ ರೀತಿಯಾದ ಒಂದು ಕ್ರಿಯೇಟಿವ್ ಆಗಿ ಆ ರಾಗದ ಯೋಚನೆ ಮಾಡಿ, ಆ ಒಂದು ಎಸೆನ್ಸ್, ಆ ಶುದ್ಧ ನಿಷಾದ, ಶುದ್ಧ ದೈವತದ ಎಸೆನ್ಸು ತಂದು ಅದ್ಭುತವಾದ ಒಂದು ರಚನೆ, ನಾದಾಮೃತದ ಪಾನ ನಮಗೆಲ್ಲರಿಗೂ ಮಾಡಿಸ್ಬೇಕು ಅನ್ನುವಂಥ ರೀತಿಯಲ್ಲಿ ಮಾಡಿದ ರಚನೆ. ಆ್ಯಂಡ್ RKP ಸರ್ ಬಾಯಲ್ಲಿ ದೀಪಕ್ ಅಂತ ಕೇಳಿಬಿಟ್ರೆ ನನಗೆ ಅದೇ ಒಂದು ಏನೋ ಪುಳಕಾಂಕಿತನಾಗ್ಬಿಡ್ತೀವಿ. ಅಂದರೆ ಗುರುಗಳ ಬಾಯಲ್ಲಿ ನಮ್ಮ ಹೆಸರು ಬರ್ತಾ ಇದ್ದರೆ ಅಷ್ಟು ನಮಗೆ
ಆ ಪಾಸಿಟಿವ್ ವೈಬ್ಸು ಆ ಪಾಸಿಟಿವ್ ರೇಸ್ ಸೇರ್ತಾ ಇರುತ್ತೆ, ಅಷ್ಟೇ ನಮಗೆ ಅದರಿಂದನೇ ನಾವು ಉದ್ಧಾರ ಆಗ್ತಾ ಇರುವಂಥದ್ದು. ಸೊ ಯಾವಾಗ ಸರ್ ಮನಸ್ಸಿನಲ್ಲಿ, ಅದು ಸರ್ ಮನಸ್ಸಿನಲ್ಲಿ ಇರೋದು ಅಲ್ಲದೆ ಸರ್ ಬಾಯಲ್ಲೂ ಅವಾಗ ನಮ್ಮ ಹೆಸರು ಬರೋದು ನಮ್ಮ ಪುಣ್ಯ ವಿಶೇಷವೇ. ಅದರಲ್ಲಿ ಅಷ್ಟು ಸತಿ ದೀಪಕ್ 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 ಅಂತ ಲಾಸ್ಟಲ್ಲಿ ಒಂದು 15-20 ಸತಿ ಅಷ್ಟು ಪೋಷಣೆ ಮಾಡಿ ಅಷ್ಟು ಆಶೀರ್ವಾದ ಕೊಟ್ಟಿದ್ದಾರೆ. ಸೊ ನೀನು ಇತಿಹಾಸ ಸಂಪತ್ತಿಗೆ ನಾನೇನು ಕೊಟ್ಟೇನೋ ಸ್ವಾಮಿ ಅನ್ನೋ ಹಾಗೆ ಸರ್, ಏನೂ ಹೇಳೋಕ್ಕಾಗ್ತಿಲ್ಲ. ಶಿರಸಾಷ್ಟಾಂಗ ನಮನ ಅಷ್ಟೇ ಸರ್. ಹೇಳ್ತೀನಿ ಇನ್ನೂ ಕಾಂಪೋಸಿಷನ್ ಇದೆ, ಇನ್ನು ಶೈಲದೀಪದಲ್ಲೇ ಇದ್ದೀನಿ. ಸೊ ಶೈಲದೀಪಕ್ಕೆ ಅತ್ಯಂತ ಕೃತಜ್ಞತೆಗಳು ಸರ್. ಮುಂದೆ RKP ಸರ್ ಅಂದರೆ ತೋಡಿ ಒಂದೊಂದು ರೀತಿಯಲ್ಲೂ ತೋಡಿಸ್ಕೊಂಡು ಹೋಗ್ತಾನೆ ಇರ್ತಾರೆ ಸರು. ಏಕರಾಗ ಕಾನ್ಸರ್ಟಲ್ಲೂ ಸಹ ತೋಡಿನೇ ಸರ್ ಹಾಡಿದಂಥದ್ದು. ಅಂದರೆ 3 hours ಫುಲ್ ಕಾನ್ಸರ್ಟ್ ಒಂದೇ ರಾಗ. ಸೊ ತೋಡಿಲಿ ಹಾಡಿದಂಥದ್ದು ಅದೊಂದು ರೆಕಾರ್ಡು 3 hours. ಸರ್ ಬಾಯಲ್ಲಿ ತೋಡಿ ವಿಶೇಷವಾಗಿ ಯಾವಾಗಲೂ ಬರ್ತಾರೆ, ಏನೋ ಒಂದು ನ್ಯೂಯಾನ್ಸಸ್ಸು, ಏನೋ ಒಂದು ಎಸೆನ್ಸು. ಇವತ್ತಂತೂ ಆ ಶಾಸ್ತ್ರಿಗಳ ಕೃತಿ ನೋಡಿ, ಟೈಮ್ ಆಗೋಗಿದೆ, ಏನೋ ಒಂದು ಚೂರು ಹಾಡು ಮುಗಿಸ್ಬೇಡ, ಅದೆಲ್ಲ RKP ಸರ್ದು ಬಾನಿಲಿ ಇಲ್ಲವೇ ಇಲ್ಲ. ಎಷ್ಟು ಟೈಮ್ ಇದೆಯೋ ಅಷ್ಟರಲ್ಲಿ ನಾನು ಏನು ಸರ್ ಕೊಡ್ಬೋದು. ಅದು ಶಾಸ್ತ್ರಿಗಳ ಸ್ವರ್ಜತಿ ಅಂತಹ ಕೃತಿನ 1 hour ಅಷ್ಟೇ ಟೈಮ್ ಇದೆ ಕಾನ್ಸರ್ಟ್ ಅಂದರೂ ಅದು ನಿಭಾಯಿಸಬಲ್ಲೆ, ಅದನ್ನು ಕೊಡಬಲ್ಲೆ, ಇಷ್ಟು ಜನನ ಹಿಡಿದಿಟ್ಕೋಬಲ್ಲೆ ಅನ್ನೋವಂಥ ಕೆಪಾಸಿಟಿ ಇದೆ ಅಂದರೆ ಅದು RKP ಸರ್ ಅಂಥ ಗುರುಗಳಿಗೆ ಮಾತ್ರ ಇರುವಂಥದ್ದು. ಯಾಕಂದರೆ ಯೂಶ್ವಲಿ ಇವಾಗ 8:30 ಆಗೋಗಿದೆ, ಇನ್ನೇನು 1 hour ಏನೋ ಒಂದು ಸುಮ್ಮನೆ ಹಾಡ್ಕೊಂಡು ಹೋಗ್ಬೇಡ, ತೇಲಿಸ್ಕೊಂಡು ಹೋಗ್ಬೇಡ ಅನ್ನೋವಂಥ ಮನೋಭಾವ ಇರುವಂಥ, ಅಂದರೆ ನಮ್ಮ ಯಂಗ್ಸ್ಟರ್ಸ್ಗೆ ಇರುತ್ತೆ ಯೂಶ್ವಲಿ ಹಾಗೆ ಏನೋ ಒಂದು ಶಬ್ದ ಸಾಕು ಅಂತ. ಬಟ್ RKP ಸರ್ ಅದು ಯಾವಾಗಲೂ ಅದನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಏನೇನು ಕೊಡಬೇಕೋ, ಏನೇನು ಶಾಸ್ತ್ರೀಯವಾಗಿ ಕೊಡಬೇಕೋ, ಏನೇನು ಎಜುಕೇಟ್ ಮಾಡಬೇಕೋ ಅದೆಲ್ಲವನ್ನು ಕೊಡುವಂಥ ಒಂದು ಪರಂಪರೆಯನ್ನು ಬೆಳೆಸ್ಕೊಂಡು ಬರ್ತಾ ಇರುವಂಥದ್ದು ಸರು. ಇವತ್ತು ತೋಡಿ ಅಂತೂ ಆ ರಾವೆ ಕೃತಿನೇ ಹಾಗಿದೆ. ಶ್ಯಾಮಶಾಸ್ತ್ರಿಗಳ ಒಂದು ಶ್ಯಾಮಶಾಸ್ತ್ರಿಗಳಿಗೆ ಶ್ಯಾಮಶಾಸ್ತ್ರಿಗಳವರು ಪಲ್ಲವಿ ಒಂದು ಕಾಂಪಿಟೇಷನ್ ಆದಾಗ ಏನು ಪಲ್ಲವಿ ಮಾಡಿದವನು ಹೇಳಿದ್ನು ಅಂದರೆ, ಶ್ಯಾಮಶಾಸ್ತ್ರಿಗಳು ತಾಳ ಹಾಕುವಾಗ ದೇವಿ ಕಾಣಿಸ್ಕೊಂಡ್ರು, ಅದಕ್ಕೋಸ್ಕರ ಯಾರೋ ನಿಮ್ಗೆ ಚಾಲೆಂಜ್ ಮಾಡಿದ್ದಕ್ಕೆ ನನಗೆ ಅದು ಸಿಕ್ತು. ನೀವು ತಾಳ ಹಾಕುವಾಗ ನನ್ನ ಜೊತೆ ಕಾಂಪಿಟೇಷನ್ಗೆ ಬಂದಿರೋದ್ರಿಂದ ನನ್ನ ಮುಂದೆ ನೀವು ಹಾಡೋಂಗಾಯಿತು. ಸೊ ನೀವು ಹಾಡೋಕ್ಕೆ ಆ ಒಂದು ಗ್ಯಾಪಲ್ಲಿ ಕಾಮಾಕ್ಷಿ ಕಾಣಿಸ್ಕೊಂಡ್ಲು ಅಂತ ಹೆಂಗೆ ಹೇಳ್ತೀವೋ ಹಾಗೆ ಇವತ್ತು ಸರ್ ಹಾಡ್ತಾರೋ ನಾನು ಈ ಕಡೆ ಕೂತ್ಕೊಂಡಿದ್ದೀನಿ, ಇಲ್ಲಿಂದ ನನಗೂ ಅದೇ ಭಾಸವಾಯಿತು. ಅಂದರೆ ಆ ಒಂದು ಸ್ಥಿತಿಗೆ ಹೋಗುವಂತೆ ಆಯಿತು. ಸೊ ಅದು ಆ ಒಂದು ಸ್ಥಿತಿಗೆ ಹೋಗಬೇಕಾದ್ರೂ ಅದು ಗುರುಗಳ ಆಶೀರ್ವಾದನೇ ಬರಬೇಕು. ಯಾಕಂದರೆ ಇಲ್ಲಿ ಕೂತ್ಕೊಂಡು ಆ ಒಂದು ಅನುಭವ ಪಡ್ಕೊಳ್ಳೋದೇ ಒಂದು ಪುಣ್ಯ. ಕೃತಿ ಒಂದು ಕಡೆ ಆದರೆ ಸರ್ ಮಾಡಿದಂಥ ನೆರವಲ್ಲು ಎಷ್ಟು ನೆರವಲ್ಲಾದರೂ ಎಲ್ಲವನ್ನು ಪಟ 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 ಅಂತ ಹಾಡ್ಕೊಂಡು ಬಂದಂಥ ರೀತಿ, ಆಮೇಲೆ ಸ್ವರಗಳು ಹಾಡ್ಕೊಂಡು ಬಂದಂಥ ರೀತಿ, ಆಮೇಲೆ ಕೊರಪು 7 ಅಕ್ಷರದ ಕೊರಪು, ಅದಕ್ಕೆ ಸಾನಿದಪಮ ಒಂದು ಸೇರಿಸಿ ಅದು 12 ಅಕ್ಷರ ಮಾಡಿ ಎಲ್ಲಿ ಪಟ 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 ಅಂತ ಅಲ್ಲೇ ತಕ್ಷಣ ಕಾಂಬಿನೇಷನ್ಸ್ ಮಾಡಿಕೊಂಡು ಅದು ವಿಂಟೇಜ್ ಒಂದು ನಾವು ಏನು ಕಚೇರಿಗಳು ಕೇಳಬೇಕೋ, ಏನೇನು ರೆಕಾರ್ಡಿಂಗ್ಸ್ ನಾವು ಕೇಳ್ತೀವೋ ಅದಷ್ಟು ಒಂಥರ ಈ ಒಂದು ಗಾತ್ರದಲ್ಲಿ. ಆ್ಯಂಡ್ ಇಷ್ಟು ಸರ್ ಈ ಬ್ಯುಸಿ ಶೆಡ್ಯೂಲಲ್ಲೂ ಆಮೇಲೆ ಸರ್ ಬಂದಿರೋದು 1:15 ಊಟ ಮಾಡ್ಕೊಂಡು ಬಂದು ಇಷ್ಟೊತ್ತು ಕೂತ್ಕೊಂಡು ಈ ಎನರ್ಜಿಲಿ ಕಾನ್ಸರ್ಟ್ ಕೊಡ್ತಾರೆ ಅಂದರೆ ಅದು ಇಟ್ಸ್ ನಾಟ್ ಎ ಜೋಕ್ ಎಟ್ ಆಲ್. ಆ್ಯಂಡ್ ಇನ್ನೂ ಈ ರೀತಿಯಾಗಿ ಇನ್ನೂ 4 hours ಬೇಕಾದ್ರೆ ಕೂತ್ಕೊಂಡು ಹಾಡ್ಬಿಡ್ತಾರೆ ಸರ್. ನಮಗೆ ಕೂತ್ಕೊಳ್ಳೋ ಚೈತನ್ಯ ಇರಬೇಕಷ್ಟೇ. ಸೊ RKP ಸರ್ನ ನಾವು ಕೇಳ್ಕೊಳ್ಳೋದಷ್ಟೇ, ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಸರ್. ಸೊ ನಾದಾಮೃತ ಕಲಾದೀಪದ ಮೇಲೆ ಯಾವಾಗಲೂ ಹೀಗೆ ಇರಲಿ, ನಮ್ಮೆಲ್ಲ ಶಿಷ್ಯರಿಗೂ ಹರಿಸ್ತಾ ಇರಿ. ಆ ಒಂದು ನಾದಾಮೃತ ಝರಿ ನಮಗೆ ಯಾವಾಗಲೂ ಅದು ಸಿಗ್ತಾ ಇರಲಿ, ಅದನ್ನು ಪಾನ ಯಾವಾಗಲೂ ಮಾಡಿಸ್ತಾ ಇರಿ ಅಂತ ಕೇಳ್ಕೊಳ್ತಾ, ನಳಿದಾ ಮೋಹನ್ ಮೇಡಮ್ ಇವತ್ತು ತುಂಬ ಚೆನ್ನಾಗಿ ಸಹಕರಿಸಿದ್ದಾರೆ. ಆ್ಯಂಟಿಸಿಪೇಷನ್ನು ನಮ್ಮ ಒಂದು ಶಾರದಾ ಕಲಾ ಕೇಂದ್ರ ಅಥವಾ ನಮ್ಮ ಗ್ರೂಪ್ಗೆಲ್ಲ ಆಸ್ಥಾನ ವಿದ್ವಾಂಸರವರು. ಸೊ ಎಷ್ಟು ಕಚೇರಿಗಳು ನೋಡಿಬಿಟ್ಟಿದ್ದೀವಿ, ಎಷ್ಟು ಮಾಡಿಬಿಟ್ಟಿದ್ದೀವಿ. ಸೊ ಶೈಲದೀಪ ಆಗಿರಬಹುದು, ತೋಡಿ ಆಗಿರಬಹುದು, ನುಡ್ಸ್ಕೊಂಡು ಬಂದಂಥ ರೀತಿ ತುಂಬ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಪ್ಲೇಯಿಂಗ್. ಸುನೀಲ್ ಅವರು ಅಷ್ಟೇ ಇವತ್ತು ನುಡ್ಸ್ಕೊಂಡು ಬಂದಂಥ ರೀತಿ ಅದ್ಭುತವಾಗಿತ್ತು. ಆ್ಯಂಟಿಸಿಪೇಷನ್ ಮಾಡ್ತಾ ಇರೋ ರೀತಿ, ಆಮೇಲೆ ಸರ್ಗೆ ಪೋಷಣೆ ಕೊಟ್ಕೊಂಡ್ಬಂದಿದ್ದ ರೀತಿ, ಆಮೇಲೆ ಸ್ವರ್ಜತಿಗೆ ನುಡ್ಸಿದಂಥ ರೀತಿ ಬ್ಯೂಟಿಫುಲ್ಲಾಗಿ ಬಂತು. ಒಂದೊಂದು ಸಂಗತಿಗೂ ಅಷ್ಟು ಅದು ಪೋಷಣೆ ಮಾಡ್ಕೊಂಡು ಬಂದಂಥ ರೀತಿ ಅದ್ಭುತವಾಗಿತ್ತು. ಆ್ಯಂಡ್ ತನಿನೂ ಈ ಒಂದು ಟೈಮಿಗೆ ಹೆಂಗೆ ಬೇಕೋ ಅದನ್ನು ತಕ್ಷಣ ಡಿಸೈಡ್ ಮಾಡಿ, ಸುಕನ್ಯಾ ಮ್ಯಾಮ್ ಆಗಿರಬಹುದು, ಅವರು ಆಗಿರ್ಬೋದು, ತಕ್ಷಣ ಅದಕ್ಕೆ ಹೊಂದ್ಕೊಂಡು ಈ ಟೈಮಲ್ಲೇ ನಮಗೆ ಆ ಒಂದು ರಸದೌತಣವನ್ನು ಮಾಡಿಕೊಟ್ಟಿದ್ದು ತುಂಬ ಥ್ಯಾಂಕ್ಸ್. ಹಾಗೆ ಸುಕನ್ಯಾ ಮೇಡಮ್ ಸಹ ಅಷ್ಟು ಹಿರಿಯ ವಿದ್ವಾಂಸರು ನಮ್ಮ ಕರೆಗೆ ಹೋಗೊಟ್ಟು ಬಂದು ಈ ಒಂದು ಕಚೇರಿಯ ಕಳೆಯನ್ನು ಹೆಚ್ಚಿಸಿದ್ದಾರೆ. ಸೊ ಒಟ್ಟಾರೆ 4 ಜನ ವಿದ್ವಾಂಸರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ, ಹಿಂದೆ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ಅಂತ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಸರ್ ಹಿಂದೆ ಕೂತ್ಕೊಂಡು ನಾವು ನುಡಿಸ್ತಾನೆ ಕಲ್ತಿರೋ ನಾನು, ಯಾಕಂದರೆ ನಾನು ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ಲು. 1-to-1 ಟೀಚಿಂಗಿಂತ ಸರ್ ಜೊತೆ ಇದ್ದು ನನಗೆ ಏನೋ ಒಂಚೂರು 0.1% ಬಂದಿದೆ ಇವತ್ತು ಸಂಗೀತ ಅಂದರೆ ಅದು ಸರ್ ಜೊತೆ ತಂಬೂರಿ ಮೀಟಿನೇ ಬಂದಿರುವಂಥದ್ದು. ಸೊ ಆ ರೀತಿಯಾಗಿ ಈ ಜಾಗ ನನಗೆ ತುಂಬ ಆಪ್ಯಾಯಮಾನವಾದಂಥದ್ದು. ಯಾಕಂದರೆ ಸಂಗೀತಕ್ಕೆ ನಾನು ಸರ್ರು ಎರಡು ಆ ಜೋಡಿ ಹಂಗೆ ಕೂತ್ಕೊಂಡ್ರೇ ನನಗೆ ಒಂದು
ಆ ಪುಣ್ಯ ವಿಶೇಷವನ್ನು ಅನುಭವಿಸ್ಕೊಳ್ಳುವಂಥದ್ದು ಒಂದು. ಸೊ ಹಾಗೆ ಇವತ್ತು ರಾಘವೇಂದ್ರ ಮತ್ತು ರೂಪ ತಂಬೂರಿಯಲ್ಲಿ ಸಹಕರಿಸಿದ್ದಾರೆ. ಅವ್ರಿಗೂ ಸಹ ನಾನು ಕೃತಜ್ಞತೆಗಳನ್ನ ಹೇಳ್ತಾ, ಇಷ್ಟೊತ್ತು ಇದ್ದು ನಮ್ಮ ಒಂದು ನಾದಾಮೃತ ಕಲಾದೀಪದ ಮೊದಲನೇ ದಿನನ ಅತ್ಯಂತ ವಿಜೃಂಭಣೆಯಿಂದ ಜರುಗೋಂಗೆ ಮಾಡಿದ್ದೀರಾ. ದಯವಿಟ್ಟು ನಾಳೆನೂ ಬರಬೇಕು. ಒಂದೇ ದಿನ ಬಂದಿದ್ದೀನಿ ಪರವಾಗಿಲ್ಲ ಸಾಕು ಅಂದ್ಕೋಬಿಡಿ. ನಾಳೆನೂ ತುಂಬ ಅದ್ಭುತವಾದ ಲೈನ್ ಆಫ್ ಕಾನ್ಸರ್ಟ್ಸ್ ಇದೆ. ಎಲ್ಲದಕ್ಕೂ ಬಂದು ನೀವು ನಿಮ್ಮ ಜೊತೆ ನಿಮ್ಮ ಬಳಗದವ್ರನ್ನೆಲ್ಲ ಕರ್ಕೊಂಡು ಬಂದು ಎರಡನೇ ದಿನ ನಾಳೆನೂ ಸಹ ಎಲ್ಲ ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ.